ಈಗ ನಾವು ನಮ್ಮ ಇಂಜಿನಿಯರ್ಸ್ ತಂಡ ಒಂದು ಎಲ್ಲ ಸೇರಿ ಮಾರ್ನಿಂಗ್ ವಿಸಿಟ್ ಮಾಡಿದ್ವಿ. ಆ ವಿಸಿಟ್ ಮಾಡೋಕ್ಕೆ ಅಲ್ಲಿ ಎಷ್ಟೋ ಕಡೆ ಸ್ಟೀಲ್ ರಿನ್ಫೋರ್ಸ್ಮೆಂಟ್ ಏನಂತಾರೆ ಸ್ಟೀಲ್ ಅಂತಾರೆ ಕಾರ್ಡ್ ಹಾಕಿರ್ತಾರೆ. ಅದು ರಸ್ಟ್ ಹಿಡಿಯುವಂಥ ಸ್ಥಿತಿಯಲ್ಲಿದೆ. ಮುಂದೆ ಇದು ರೀಸನ್ ಅಂದರೆ ಏನು, ಗಾಳಿ ಮಳೆ ಬೆಳಗ್ಗೆ ಇವೆಲ್ಲವಕ್ಕೂ ಅದು ಇಫೆಕ್ಟ್ ಆಗೈತೆ, ಕ್ಲೈಮೆಟಿಕ್ ಇಫೆಕ್ಟ್ ಆಗೈತೆ. ಸಂಪೂರ್ಣ ಹಂಗೆ ಬಿಡೋದ್ರಿಂದ ಉದಾಹರಣೆ ಏನು ನೋಡ್ರಿ, ಈಗ ನಾವು ಸ್ಟೀಲ್ ಇಷ್ಟ ದಿನದಿಂದ ಒಳಗೆ ಯೂಸ್ ಮಾಡ್ಕೊಂಡು ನಮ್ಮಲ್ಲಿ ಒಂದು ಸಿಸ್ಟಮ್ ಇರ್ತೈತಿ. ಯಾವುದೋ ಸ್ಟೀಲ್ ಇಲ್ಲ, ಈಗ ಓಲ್ಡ್ ಸ್ಟೀಲ್ ತಂದು ಹಂಗೆ ಮಾಡಿದ್ರೆ ಯೂಸ್ ಮಾಡ್ಕೋಬೋದು ರಸ್ಟ್ ಹಿಡಿ ಸ್ಟೀಲ್. ಅದಕ್ಕೋಸ್ಕರ ಇವು ಏನದಾವಲ್ಲ ಪ್ರಿಕಾಷನ್ ಮಾಡ್ಕೋಬೇಕು. ಇದು ರಸ್ಟ್ ರೆಸಿಸ್ಟೆನ್ಸ್ ಕೆಮಿಕಲ್ಸ್ ಇರ್ತವೆ, ಪೇಂಟ್ಸ್ ಇರ್ತವೆ, ಅದನ್ನು ಯೂಸ್ ಮಾಡ್ಬೋದು. ಅವ್ರು ಏನೂ ಅದ್ರ ಬಗ್ಗೆ ಮಾಡಿಲ್ಲ. ಸುಮಾರು ಒಂದು 5-6 ವರ್ಷದಿಂದ ಇದು ವರ್ಕ್ ನಡೀತಾ ಇದೆ. ಆಮೇಲೆ ಪ್ರಾಪರವಾಗಿ ಸೂಪರ್ವೈಷನ್ ಮಾಡಿಲ್ಲ. ಇವನ್ನ ನಮ್ಮ ಲೇಬರ್ಸ್ ಕಾರ್ಮಿಕರು, ಆ ಕಾರ್ಮಿಕರಿಗೆ ಸೇಫ್ಟಿ ಇವು ಇರ್ತವೆ. ಇವತ್ತು ಅವ್ರಿಗೆ ಶೂಸ್ ಅಂತಿರ್ತವೆ, ಜಾಕೆಟ್ ಅಂತಿರ್ತವೆ, ಮತ್ತು ಅವ್ರಿಗೆ ಏನು ಕೆಳಗೆ ಬೀಳ್ದಂಗೆ ಒಂದು ಬೆಲ್ಟ್ ಅಂತಿರ್ತವೆ, ಹೆಲ್ಮೆಟ್ ಇರ್ತವೆ, ಗಾಗಲ್ ಇರ್ತವೆ. ಒಟ್ಟು ಬಿದ್ದರೂ ಏನಾಗಿರಬಾರ್ದು ಅಂತ ಒಂದು ಪ್ರಿಕಾಷನ್ ಇರ್ತೈತಿ. ಎಲ್ಲೂ ಏನೂ ಮಾಡಿಲ್ಲ. ಇದರಿಗೆ ಮೇಜರ್ ಇದೆ. ಯಾಕಂದ್ರೆ ನಾವು ಕಾರ್ಮಿಕ ಏನಾರು ಆತಂದರೆ ಆಮೇಲೆ ಪರಿಹಾರ ಕೊಡ್ತಾರೆ ಸರ್ಕಾರ, ಅದ್ರ ಎಂಡ್. ಆಮೇಲೆ ಯಾರು ಅದ್ರ ಬಗ್ಗೆ ಕಾಳಜಿ ವಹಿಸಂಗಿಲ್ಲ. ಅಲ್ಲಿಗೂ ಎಲ್ಲ ತಾವು ಮೀಡಿಯಾದವರು ಕೊಡ್ತೀರಿ, ಎಲ್ಲ ಜನರು ಅಲ್ಲಿ ಇದಾಗುತ್ತೆ. ಈ ಲೋಪದೋಷಗಳನ್ನು ಎತ್ತಿ ನೋಡೋಕ್ಕಾಗಲಿ ಪ್ರಿಕಾಷನ್ಸು ಡಿಸೈನ್ ಈಸ್ ಕರೆಕ್ಟ್ ಇರ್ಬೋದು. ಬಟ್ ಈಗಿನ ಅಡ್ವಾನ್ಸ್ ಟೆಕ್ನಾಲಜಿ ಒಳಗೆ ಇದು 6 ವರ್ಷದ ಪ್ರಾಜೆಕ್ಟ್ ಅಲ್ಲ, ಇದು 2 ವರ್ಷದ್ದೇ ಇದು. ಈಗ ಬೇಕಾದಂಗೆ ಟೆಕ್ನಾಲಜಿ ಬಂದವು ಈಗ ಈ ವರ್ಕ್ನಾಗ. ಅದನ್ನು ಇವರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಸ್ಲೋ. ಯಾಕೆ ಸ್ಲೋ ಮಾಡ್ತಾರೆ ಅಂತ ಜನರಿಗೂ ಅರ್ಥ ಆಗಿಲ್ಲ, ನಮಗೂ ಅರ್ಥ ಆಗಿಲ್ಲ. ಮತ್ತು ಈಗ ಇದರಿಂದ ಸಾಮಾನ್ಯ ಜನರಿಗೆ ಸುಮಾರು 5-6 ವರ್ಷದಿಂದ ಈಗ ನಾವು ಎಲ್ಲ ಜನತೆ, ಹುಬ್ಬಳ್ಳಿ ಧಾರವಾಡ ಜನತೆ ಇದನ್ನ ಅನುಭವಿಸಕತ್ತೀವಿ. ಟೆಕ್ನಾಲಜಿ ಪ್ರಕಾರ ಏನು ಹೇಳ್ಬೇಕಂದ್ರೆ ಇದು ರಸ್ಟ್ ಹಿಡಿಯುವಂಥ ಚಾನ್ಸಸ್ ಮುಂದೈತೆ. ರಸ್ಟ್ ಹಿಡಿತಂದ್ರೆ ಇಡೀ ಫ್ಲೈಓವರ್ಗೆ ಎಫೆಕ್ಟ್ ಆಗೈತದೆ. ಈಗೇನಾದರೂ ಕಳಪೆ ಕಾಮಗಾರಿ ಆಗಿರ್ತಕ್ಕಂಥದ್ದು ಏನಾದರೂ ಕಂಡು ಬಂದಿದೆ? ಈಗ ಅದಾವ್ರಿ ರಸ್ಟ್ ಹಿಡಿದು ನಾವು ನೋಡಿದ್ವಿ. ಸರಿಯಾಗಿ ಪ್ಲಾಸ್ಟರ್ ಮಾಡಿಲ್ಲ, ಸರಿಯಾಗಿ ಈಗ ಯಾವುದೇ ಒಂದು ಕಾಂಕ್ರೀಟ್ ಇಲ್ಲಿ ಏನಿಲ್ಲ ಅದಕ್ಕೊಂದು ಲೇಪನ ಅಂತ ಇರ್ತದೆ. ಇಮಿಡಿಯೇಟಾಗಿ ಪ್ಲಾಸ್ಟರ್ ಮಾಡಿ ಪೇಂಟ್ ಮಾಡ್ಬೋದು. ಇದು ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಇವರು ಅನುಸರಿಸ್ತದೆ. ಇಷ್ಟು ಲೇಟಾಗಿ ಅವನ್ನ ಆಗಿಂದಾಗ ಮಾಡಬೇಕು. ಸರ್, ಇದ್ರ ಬಗ್ಗೆ ಪತ್ರ ಬರುತ್ತೆ ಅಂತಂದ್ರೆ ಹೇಗೆ ಸರ್? ಈಗ ಮಾನ್ಯ ನಮ್ಮ ಯೂನಿಯನ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟ್ರು ಇದೇ ವಿಷಯ